Babylon 5. DCM DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಭಾಪತಿ ಅಂತ ಹೇಳಿದ್ರೆ ಅವರು ರಾಜಕೀಯೇತರ ವ್ಯಕ್ತಿ, ನಾನ್ ಪೊಲಿಟಿಕಲ್ ಮೆಂಬರ್ ಆಗ್ತಾರೆ ಅವರು. ನನಗೆ ಪೊಲೀಸರು ಏನು ಮಾಡಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ BJP ಅವರು ಮೀಟಿಂಗ್ ಮಾಡಿದ್ದಾರೆ. BJP ಅವರು ಹೋಗಿ ಮೀಟಿಂಗ್ ಮಾಡಿದ್ದಾರಲ್ಲ ಪೊಲೀಸ್ ಠಾಣೆಯಲ್ಲಿ. ನಾನು ಯಾವುದರಲ್ಲೂ ಈ ವಿಚಾರದಲ್ಲಿ ಇಂಟರ್ಫಿಯರೇ ಆಗಿಲ್ಲ. ನಾನು BJP ಅವರು ಹೋಗಿ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಚೆನ್ನಾಗಿ ಮೀಟಿಂಗ್ ಮಾಡಿದ್ದಾರಲ್ಲಿ ಅಂಥೇಳಿ ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರೋ ಒಬ್ಬರೋ ಇಬ್ಬರೋ ಮೀಟ್ ಮಾಡಬೇಕಾಗಿತ್ತಪ್ಪ, ಅದನ್ನು ಬಿಟ್ಬಿಟ್ಟು BJP ಮೀಟಿಂಗ್ ನಡೆದುಬಿಟ್ಟಿದೆ, ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮೀಟಿಂಗೇ ನಡೆದುಬಿಟ್ಟಿದೆ. ಅಲ್ಲಿ ಈ ಬಾಯಿ ಹೊಸದಲ್ಲ, ಈ ಬಾಯಿ ಇದೆಯಲ್ಲ ಇವ್ರದ್ದು, ಇದೇನು ಹೊಸದಲ್ಲ. ಸಿದ್ದರಾಮಯ್ಯ ವಿರುದ್ಧವಾಗಿಯೂ ಕೂಡ ಇದೇ ಬಾಯಿ ಮಾತಾಡಿತ್ತು. ಇವರೊಬ್ಬರದೇ ಹರಕಲ ಬಾಯಿ, ಇವರೊಬ್ಬರದೇ ಅಪ್ಪ ಹರಕಲ ಬಾಯಿ, ಇದೇನು ಹೊಸದಲ್ಲ ನಮಗೆ. ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಹಿಂಗೆ ಮಾತಾಡಿದ್ರು ಇವರು. ದಾಖಲೆಗಳು ನಿಮ್ಮ ಬಳಿನೇ ಇದೆ ಅಲ್ವಾ, ಸಿದ್ದರಾಮಯ್ಯ ಅವ್ರ ಬಗ್ಗೆನೋ ಯಡಿಯೂರಪ್ಪನವ್ರ ಬಗ್ಗೆನೋ ಏನೇನು ಇವರೆಲ್ಲ ಮಾತಾಡಿದ್ರು ಅಂತ ಹರಕು ಬಾಯಿ ಇದು. ದಾಖಲೆಗಳು ನಿಮ್ಮ ಬಳಿ ಇರಬೇಕಲ್ಲ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೀನು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಕ್ಕೆ ಅವರ ನಾಯಕರನ್ನು, ನಮ್ಮ ಪಕ್ಷದ ನಾಯಕರನ್ನು ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ. ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟಿಟ್ಯೂಟ್ ಅಂತ ಸುಮಾರು 12 ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ. ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ, ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದರೆ ದಾಖಲೆ ನಾನೇ ಕೊಡ್ತೀನಿ. ವಿ ಹ್ಯಾವ್ ಕಲೆಕ್ಟೆಡ್. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿ ತೋರಿಸ್ತಾ ಇದ್ದೀರಿ. ಅದನ್ನ ಫಸ್ಟು ನೀವು ಯಾಕಾಯ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡಿದಂಥ ಮಾತು, ಅದನ್ನು ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು.